ಕಣೆ ಗೌರಿ. ನಿನಗ್ ಮಾಡಿರೋ ಅನ್ಯಾಯಕ್ಕೂ ನಮ್ಮಪ್ಪಗೂ ನಮ್ಮಮ್ಮಗೆ ಮಾಡಿರೋ ಅನ್ಯಾಯಕ್ಕೂ ಸರಿಯಾಗಿ ಸೇಡ್ ತೀರಿಸ್ಕೊಂಡಿದೀವಿ. ನಿಮ್ಮ ಅಣ್ಣಯ್ಯ ಅಂತ ಹೇಳಿ ನೀನೇನ್ ಕನಿಕರ ತೋರಿಸ್ಬೇಡ, ಸುಮ್ಮನಿರು. ನಿನಗೂ ಅನ್ಯಾಯ ಮಾಡ ನಿಮ್ಮ ಅಣ್ಣಯ್ಯ. ನಿನಗ್ ಬರ್ಬೇಕಾಗಿರೋ ಆಸ್ತಿನೂ ಕೊಟ್ಟಿಲ್ಲ. ಓ, ಅಂದ್ರೆ ನಮ್ ಸೀನಪ್ಪನ್ ಕಾಲ್ ಮುರಿದಿದ್ದು ಈ ನೇತ್ರಿನೂ ಇವ್ರ ತಾತನ? ಎಲ್ಲ ಲೌಡಿ ಮುಂಡೆ. ಖುಷಿ ಆಗ್ಲಿಲ್ವೇನೆ ಗೌರಿ ನಿಂಗೆ ಈ ವಿಷಯ ಕೇಳಿದ್ಮೇಲೆ? ಅಲ್ಲ ನೇತ್ರ, ಹೋಗಿ ಹೋಗಿ ನಮ್ಮ ಅಣ್ಣಗೆ ಹೊಡ್ಸಿದಿರಲ್ಲ. ನಮ್ಮ ಅತ್ತಿಗೆನಾದ್ರೂ ಹೊಡೆದಿದ್ರೆ, ಅವಳ ಕಾಲ್ ಮುರಿದಿದ್ರೆ, ಓಡಾಡ್ದಂಗೆ ಆಗಿದ್ರೆ ಗೊತ್ತಾಗದ ಅವಳಿಗೆ ನನ್ನ ಕಷ್ಟ ಏನು ಅಂತಾನ. ನಿಮ್ಮ ಅಣ್ಣನ ಕಾಲ್ ಮುರಿದ್ರೆ ಬೇರೆ ಅಲ್ಲ, ನಿಮ್ಮ ಅತ್ತಿಗೆ ಕಾಲ್ ಮುರಿದ್ರೆ ಬೇರೆ ಅಲ್ಲ, ಸುಮ್ಮನಿರು. ಈಗ ಹೊಲ 5 ಎಕರೆ ಮಾಡ್ತಾ ಇದಾರಲ್ಲ, ಎಲ್ಲ ಬೆಳೆ ಬಿತ್ತೇವ್ರಿ. ಇವಾಗ ನಿಮ್ಮ ಅಣ್ಣನ ಕಾಲ್ ಮುರಿದೈತಿ ಅಂದ್ರೆ ಅದಕ್ಕೆ ನೀರ್ ಇಕ್ಕಾರು, ಗೊಬ್ಬರ ಇಕ್ಕಾರು, ನೋಡ್ಕೊಂಬರು ಯಾರು ಇರ್ತಾರೆ ಹೇಳು? ಎಲ್ಲ ಹಾಳಾಗುತ್ತೆ. ಅದೆಲ್ಲ ನಿಮ್ಮ ಅತ್ತಿಗೆ ತಲೆಗೆ ಬೀಳುತ್ತೆ. ಅವಳು ಇವಾಗ ಸರಿಯಾಗಿ ಅನುಭವಿಸ್ತಿರ್ತಾಳೆ. ನಿಮ್ಮ ಅಣ್ಣನ ಕಾಲ್ ಹಂಗ ಆಗಿರೋದಕ್ಕೆ ಅವಳಿಗೂ ಸರಿಯಾದ ಶಿಕ್ಷೆನೇ ಆಗುತ್ತೆ. ಸುಮ್ಮನಿರು. ನೀನೇನು ನಿಮ್ಮ ಅಣ್ಣನ ಕಾಲ್ ಮುರಿದಿರೋದಕ್ಕೆ ಏನು ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗೈತೆ ಅನ್ಕ. ನಿನಗೂ ನಿಮ್ಮ ಅಣ್ಣಯ್ಯ ಎಷ್ಟು ಅನ್ಯಾಯ ಮಾಡ್ಯವನಿ. ಅವನ ಹೆಂಡತಿ ಮಾತು ಕಟ್ಕೊಂಡು ಅದನ್ನೆಲ್ಲ ಮರ್ತು ಬಿಟ್ಟ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಈ ನೇತ್ರಿ ಮಾತು ಕಟ್ಕೊಂಡು ಅಣ್ಣನ ಆಡ್ಸಿದ್ದೀನಿ ಅಂತ ಹೇಳಿದ್ರು ನಮ್ ಗೌರಿಗೆ ಒಂದಿಷ್ಟು ಸಿಟ್ಟು ಗೊತ್ತಿಲ್ವಲ್ಲ ಇವಳ ಮೇಲೆ. ಇವಳಂತೂ ಬದ್ಲಾಗಲ್ಲ ಅನ್ಸುತ್ತೆ. ಮಾಡ್ತೀನಿ ಇರು ಆ ನೇತ್ರಿಗೆ ಸರಿಯಾಗಿ. ನಡಿ ಗೌರಿ, ನಿಮ್ಮ ಅಂತಕ್ಕೆ ಹೋಗೋಣ. ನನ್ಗೂ ಟೈಮ್ ಆಗುತ್ತೆ, ಹೋಗ್ಬೇಕು ಮಂತಕ್ಕೆ. ಅಯ್ಯೋ 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 ಅಯ್ಯೋ, ಏ ನೇತ್ರಿ, ಎಣ್ಣೆ ನೀನು ಎಣ್ಣಲ್ಲ, ನೀನು ಎಮ್ಮಾರಿ ಎಮ್ಮಾರಿ. ನನ್ನ ಮಗನ ಕಾಲ್ ಮುರಾಕಿ ಇಲ್ಲಿ ಖುಷಿ ಪಡ್ತಾ ಇದ್ಯಾ? ನಾವು ಯಾರಪ್ಪ ನನ್ನ ಮಗನ ಕಾಲ್ ಮುರಾಕಿದ್ದು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ. ನನ್ನ ಮಗನ ಕಾಲ್ ಮುರಾಕಿದ್ದು ನೀನಾ? ಯಾರೇ ಗೌರಿ ಹಿಂಗ್ ಬೈತಾ ಇದ್ದಾರೆ ನನ್ನ? ಅಮ್ಮ, ನೀನ್ ಯಾವಾಗ ಬಂದಮ್ಮ? ನೀವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಲ್ಲ, ಆವಾಗ್ಲೇ ಬಂದೆ. ಗಂಡನ ಮನೆಗೆ ಹೆಂಗ ಇದ್ಯಾ ಏನು ಎತ್ತ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಆದ್ರೆ ಇಲ್ಲಿ ಇಂಥ ವಿಷಯ ಕೇಳ್ತೀನಿ ಅಂತ ನಾನಂತೂ ಕನ್ಸ್ ಮನ್ಸಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಕೆಂಚಕಯ್ಯ, ಯಾವಾಗ ಬಂದೆ ನೀನು? ಬಾಯಿ ಮುಚ್ಚೆ ಸಾಕು, ನಾಟಕ ಮಾಡ್ಬೇಡ ನೇತ್ರಿ. ನನ್ನ ಮಗನ ಕಾಲ್ ಮುರಾಕ್ಬಿಟ್ಟು ಇಲ್ಲಿ ಅಲ್ಕಿಸ್ಕೊಂಡು ಹೋಗ್ತಾ ಇದೀಯೇನೆ? ನಾಚಿಕೆ ಆಗಲ್ಲ ನಿನ್ಗೆ? ಎಣ್ಣೆನೆ ನೀನು, ಎಣ್ಣ ಎಮ್ಮಾರಿ ನೀನು. ಏನು, ನಿಮ್ಮ ಮಗನ ಕಾಲ್ ಮುರ್ದೈತಾ? ಕಾಲ್ ಮುರಾಕ್ಬಿಟ್ಟು ಕಾಲ್ ಮುರ್ದೈತಾ ಅಂತಾನ? ಏನು ಗೊತ್ತಿಲ್ದಿರಂಗೆ ಏನ್ ನಾಟಕ ಮಾಡ್ಬೇಡ್ರಿ. ನಿನ್ ನಾಟಕ ಎಲ್ಲನ ನನಗೆ ಚೆನ್ನಾಗಿ ಗೊತ್ತೈತಿ. ನಾನೆಲ್ಲ ಕೇಳಿಸ್ಕೊಂಡಿದೀನಿ. ಈ ಗೌರಿತಾಗೆ ನೀನ್ ಏನೇನ್ ಹೇಳ್ದೆ ಅಂತಾನ ಎಲ್ಲ ಕೇಳಿಸ್ಕೊಂಡಿದೀನಿ. ನೀನೇನು ನಿಮ್ ತಾತನು ನನ್ನ ಮಗನ ಕಾಲ್ ಮುರ್ದಿರೋದು ಅಂತಾನ ನನಗೆಲ್ಲ ತಿಳಿದೈತಿ. ಇವಾಗ ನಾಟಕ ಮಾಡಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ನೀನು. ನಾಚಿಕೆ ಆಗಲ್ಲ ನಿನ್ಗೆ ಇಂಥ ಕೆಲಸ ಮಾಡಕ್ಕೆ? ಹೌದು, ನಾವೇ ಕಾಲ್ ಮುರಾಕಿದ್ದು. ಏನಿವಾಗ ಏನ್ ಮಾಡ್ಕೊಂತೀಯ ನೀನು? ಏನು ಮಾಡಕ್ಕಾಗಲ್ಲ ನಮ್ಮನ್ನ. ನಮ್ ತಾತ ಯಾರು ಅಂತ ಗೊತ್ತಲ್ಲ, ಸಿಂಹ ಅವರು. ಅವ್ರ ಕೈಯಾಗ ಯಾವಾಗ್ಲೂ ಗನ್ ಇರುತ್ತೆ. ಗನ್ ತಕೊಂಡು ಶೂಟ್ ಮಾಡಿದ್ರೆ ನೀನು, ನಿನ್ ಮಗ, ನಿನ್ ಸೊಸೆ ಯಾರು ಇರಲ್ಲ. ಏನು ನಮ್ಮ ಅಪ್ಪನ ಎದುರಿಸ್ದಂಗೆ ನಮ್ ತಾತನು ಎದುರಿಸ್ಬೋದು ಅನ್ಕೊಂಡಿದ್ಯೇನು? ನೋಡಿದ್ಯೋ ಇಲ್ವೋ ನಮ್ ತಾತನ? ನೋಡಿಲ್ಲ ಅಂತಂದ್ರೆ ಬಾ, ಕರ್ಕೊಂಡೋಗಿ ತೋರಿಸ್ತೀನಿ ನಮ್ ತಾತ ಹೆಂಗ ಇದಾರೆ ಅಂತಾನ. ಅಯ್ಯೋ ಮನೆ ಆಳಿ, ನನ್ನ ಮಗನ್ ಕಾಲ್ ಮುರಾಕಿದ್ದು ಅಲ್ದೇನೆ ಏನ್ ದಿಮಾಕ್ನ ಮಾತಾಡ್ತೀಯ? ನಾನಲ್ದೇನೆ ನಮ್ ಸೊಸೆ ಬರ್ಬೇಕಾಗಿತ್ತು ಇಲ್ಲಿಗೆ. ನಿನಗೇನು ಇಲ್ಲ ಇವತ್ತು ಊಟ್ಲಿಲ್ಲ ಅಂತ ಮಾಡ್ಬಿಡಾಳು. ಅವಳಿಗೆ ನಾನು ಈ ವಿಷಯ ತಿಳಿದಿದ್ರೆ ನಾವು ನಿಮ್ ಸೊಸೆ ಕಾಲ ಮುರಾಕಿ ಅವಳ ಮೂಲಕ್ ಕೂಡಿಸ್ಬೇಕು ಅಂತಾನೆ ಮತ್ತೀಗ ಅಂದ್ಕೊಂಡಿದ್ದು. ಏನ್ ಮಾಡ್ತೀರಾ? ನಿಮ್ ಸೊಸೆ ಬದ್ಲಿಗೆ ನಿಮ್ ಮಗ ಸಿಗಾಕೊಂಡ ಅಷ್ಟೇನೆ. ನಿಮ್ ಸೊಸೆ ಏನಾದ್ರು ಅವತ್ತು ಮನೆ ಬಿಟ್ಟು ಹೊಲ್ದಕ್ಕೆ ನನ್ನ ಬರ್ಬೇಕಾಗಿತ್ತು. ಊರಾಕ್ ಒಂದಿಷ್ಟು ಊರ್ ಬಿಟ್ಟು ಹೊರಕಾದ್ರೂ ಬಂದು ಸಿಗಾಕೊಂಡಿದ್ರೆ ಇತ್ತು ಅವಳಗೊಂದು ತುತ್ತನ್ನ. ಏನ್ ಮಾಡ್ತೀಯ? ಮನೆ ಬಿಟ್ಟು ಹೊರಕ್ಕೆ ಬರ್ಲಿಲ್ಲ ಅವಳು, ಅದಕ್ಕೆ ನಿನ್ ಮಗಗೆ ಬಿತ್ತು ಅವಳಿಗೆ ಬೀಳ ಏಟು. ಏಡಿಗಳು ನೀನು, ನಿಮ್ ತಾತ, ನಿಮ್ಮಪ್ಪಯ್ಯ ಎಲ್ಲಾರು ಇಲ್ಲಿಂದ ಬಂದು ಒಯ್ದಿದಿರಲ್ಲ. ಧೈರ್ಯ ಇದ್ರೆ ಮುಂದ್ಲಿಂದ ಬಂದು ಓಡಾಡ್ಬೇಕಾಗಿತ್ತು, ಅವಾಗ ಮೆಚ್ಕೊಂತಿದ್ವಿ. ಇಲ್ಲಿಂದ ಬಂದು ಒಯ್ದು ಕಾಲ್ ಮುರಾಕಿ ಅದನ್ನೇ ದೊಡ್ಡ ಸಾಧನೆ ಮಂಗೆ ಕೊಚ್ಕೊಂತ ಇದೆಯಲ್ಲಿ. ಇಲ್ಲಿಂದನೂ ಮುಂದ್ಲಿಂದನೂ ಒಟ್ನಲ್ಲಿ ನಮಗ್ ಮಾಡಿರೋ ಅವಮಾನಕ್ಕೆ ಸರಿಯಾಗಿ ಸೇರ್ ತೀರಿಸ್ಕೊಂಡಿದೀವಿ ನಾವು. ಸಾವುಕಾರ ಮನೆಯವ್ರ ತಾಂಟಿಗೆ ಬಂದ್ರೆ ಹಿಂಗೆ ಆಗದು. ಇನ್ನೊಂದ್ಸಲ ಯಾರನು ನಮ್ಮ ಅಪ್ಪನ ಸುದ್ದಿಗಾಗ್ಲಿ, ನಮ್ಮ ಅಮ್ಮನ ಸುದ್ದಿಗಾಗ್ಲಿ, ನನ್ನ ಸುದ್ದಿಗಾಗ್ಲಿ ಬಂದ್ರೆ ಹಿಂಗೆ ಆಗದು. ಇವತ್ತು ಕಾಲ್ ಮುರ್ದಿದೀವಿ, ಮುಂದಕ್ಕೆ ಏನ್ ಮಾಡ್ತೀವೋ ಗೊತ್ತಿಲ್ಲ. ನಿಮ್ಮ ಮಗುಗೂ ನಿಮ್ ಸೊಸೆಗೂ ಒಂದಿಟ್ಟು ಹುಷಾರಾಗಿರ ಕೇಳು. ಏನೇ ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಿಂದೆ ಜೋರಾಗೈತೆ ಬಾಯಿ. ಸಾವುಕಾರ ಮನೆಯವ್ರಾಗ್ಬಿಟ್ರೆ ಏನ್ ಮ್ಯಾಲಿಂದ ಬಂದಿದ್ರ ನೀವು? ನೀವು ನಮ್ಮಂಗೆ ಮನುಷ್ಯರು ಕಾಣಿ, ನೆಟ್ಟಿಗೆ ಇರತ್ ಕಲ್ತ್ಕೋಬೇಕು. ಹಿಂಗೆಲ್ಲ ಮಾಡಿದ್ರೆ ಏನು ಇಲ್ಲ ನೋಡು. ನಾನ್ ಸೊಸಿ ಗೊತ್ತಾಗ್ಲಿ ನೋಡು ಏನ್ ಮಾಡ್ತಾಳೆ ಅಂತಾನ. ನಿಮ್ಮ ಅಪ್ಪ ಇನ್ನೂ ಜೈಲಿಗೆ ಕಳ್ಸಾಳೆ. ಇನ್ನ ನಿನ್ ಜೈಲಿಗೆ ಕಳ್ಸೋದು ಅವಳಿಗೇನು ದೊಡ್ಡ ವಿಷಯ ಅಲ್ಲ. ಈ ವಿಷಯ ಗೊತ್ತಾಗ್ಲಿ ಇರು, ಏನ್ ಮಾಡ್ತಾಳೆ ಅಂತ ನೋಡಿವೆಂತಿ. ಅಯ್ಯೋ ಯಮ್ಮ, ಏನ ಆಗಿದ್ದಾಗೋತು ಬಿಡಮ್ಮ. ನೀನ್ ಯಾಕಂಗ್ರೆ ಏಕ್ತೀಯ? ಸುಮ್ನಿರು, ಅದ್ಯಾಕಂಗ್ರೆ ಏಕ್ತಾ ಇದ್ಯಾ? ಊರಿಗೆ ಬಂದಿದ್ಯಾ, ಬಾ ಹೋಗನ್ ಮಂತಕ್ಕೆ. ಇವಳು ಕುಟಿ ಯಾಕೆ ಜಗಳ ಮಾಡ್ತೀಯ ಇಲ್ಲಿ ನಮ್ಮೂರಿಗೆ ಬಂದು? ಏ ಗೌರಿ, ಬಾಯಿ ಮುಚ್ಚು ಸಾಕು. ಅಲ್ಲ, ನಿಮ್ಮ ಅಣ್ಣಗೆ ಹೊಡ್ಸಿದೀನಿ, ಕಾಲ್ ಮುರಾಕಿದೀನಿ ಅಂತಂದ್ರು ನಿನಗೊಂದಿಷ್ಟು ಸಿಟ್ಟೆ ಬತ್ತಿಲ್ವಲ್ಲೇ? ನೀನು ಒಬ್ಳು ತಂಗಿನೇನೆ?
ಏನೋ ಬದ್ಲಾಗಿದ್ಯಾ? ಹೆಂಗೈದ್ಯಾ? ಗಂಡನ ಮನೆಗೆ ಚೆನ್ನಾಗಿ ನೋಡ್ಕೊಂತ ಇದ್ದಾರಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಂದ್ರೆ ನೀನಂತೂ ಇನ್ನ ಬದ್ಲಾಗಿರೋ ತರ ಕಾಣಿಸ್ತಾ ಇಲ್ಲ ನನಗೆ ಯಾಕನ. ನಾಚಿಕೆ ಆಗಲ್ವೇ ನಿನ್ಗೆ? ನಿಮ್ಮ ಅಣ್ಣಗೆ ಹೊಡ್ಸಿದೀನಿ ಅಂತ ಬಾಯ್ ಬಿಟ್ಟು ಹೇಳಿದ್ರು ನೀನ್ ಒಂದ್ ಮಾತನ್ನು ಅಂತಿಲ್ವಲ್ಲ ಈ ನೇತ್ರಿನ. ಈ ಅಮ್ಮ ನಾನ್ ಏನ್ ಮಾಡೋಣ ಹೇಳು? ಅಣ್ಣಯ್ಯ ಮಾಡ್ಕೊಂಡಿರೋ ತಪ್ಪು ಅದ್ಗೆ ಅದು ತಪ್ಪು ಐತಿ. ಸುಮ್ನೆ ಸಾವುಕಾರ ವಿರುದ್ಧ ಇಲ್ದೇ ಇರೋದೆಲ್ಲ ಮಾತಾಡಿ ಜೈಲಿಗೆ ಕಳ್ಸಿದ್ರು. ಅವತ್ತು ಜೈಲಿಗೆ ಕಳಿಸ್ದಂಗೆ ಬಿಡುಗಡೆ ಮಾಡಿಸ್ಬೋದಾಯ್ತು. ಏನು ತಪ್ಪಿಲ್ಲ ಬಿಡ್ರಿ ಅಂತಾನ ಒಂದ್ ಮಾತು ಹೇಳಿದ್ದೆ ಅಣ್ಣಯ್ಯನ ಹೊತ್ಕೇನು ನಮ್ಮನ್ನೆಲ್ಲ ಬಿಡಾರ ಅವ್ರು. ಆದ್ರೆ ಅವತ್ತು ಅಣ್ಣಯ್ಯನ ಹೊತ್ಕೇನು ಅಂತ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ದ್ವೇಷ ಇಕ್ಕೊಂಡು ಇಂಥ ಕೆಲಸ ಮಾಡ್ಸಿದಾಳ ನೇತ್ರ. ಬಿಡು, ಅದಕ್ಕೆ ನಾವು ತಿರುಗಿ ಇವಳ ಮೇಲೆ ಸೇಡ್ ತೀರಿಸ್ಕೊಂಬಕ್ ಹೋದ್ರೆ ಆ ಸೇಡಿಗೆ ಸೇಡು ಅಂತ ಹೇಳಿ ಹಿಂಗೆ ಇರ್ತೀವಿ ಅಷ್ಟೇನೆ. ಏನು ಬೇಡ, ಸುಮ್ಮನಿರು, ಇಲ್ಲಿಗೇನೆ ನಿಲ್ಲಿಸ್ರಿ. ಸೇಡು ಸೇಡು ಅಂತ ಹೇಳಿ ಏನು ಮಾಡಕ್ ಹೋಗ್ಬೇಡ್ರಿ. ನೀನು ಅಷ್ಟೇನೆ, ಯಾರಿಗೂ ಏನು ಹೇಳಕ್ ಹೋಗ್ಬೇಡ ಈ ವಿಷಯದ ಬಗ್ಗೆನೆ. ಸುಮ್ನೆ ಬಾ ಮಂತಕ್ ಹೋಗೋಣ. ಇಂಚಕಯ್ಯ ನೋಡು, ಗೌರಿಗೆ ಬುದ್ಧಿ ಐತಿ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ. ನಮ್ ವಿರುದ್ಧ ಮಾತಾಡಿರೆ ನಮ್ ಮೇಲೆ ಸೇಡ್ ತೀರಿಸ್ಕೊಂಬಕ್ ನೋಡಿರೆ ನಿಮ್ಗೆ ಉಳಿಗಾಲ ಇರಲ್ಲ ಊರಾಗೆ. ಅದನ್ನ ತಿಳ್ಕ. ಗೌರಿ ಮಾತು ಕೇಳ್ಕೊಂಡು ಈ ವಿಷಯನ ಇಲ್ಲಿಗೆ ಮರ್ತ್ ಬಿಡು. ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಅಲ್ಲಿ ಹೋಗಿ ಯಮ್ಮ ನನ್ ಮಾತು ಕೇಳು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಅಣ್ಣಯ್ಯಗೂ ಒತ್ತಿಗೆಗೂ ಹೇಳು, ಇನ್ಮೇಲೆ ಸಾವುಕಾರ ಮನೆಯವ್ರ ತಾಂಟಿಗೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ನಾವಿರಾನ. ಹೆಂಗೋ 5 ಎಕರೆ ಜಮೀನ್ ಸಿಕ್ಕೈತಿ, ಅದ್ರಾಗೆ ಬೆಳೆ ಬೆಳ್ಕೊಂಡು ಮುಂದುವರಿಯೋದ್ ನೋಡ್ರಿ. ಸುಮ್ನೆ ಈ ವಿಷಯ ಹೇಳಿ ನಮ್ಮ ಅತ್ತಿಗೆ ಬೇರೆ ಸಿಟ್ಟು ಜಾಸ್ತಿ. ಆಮೇಲೆ ಏನಾನ ಸೇಡ್ ತೀರಿಸ್ಕೊಂಬಕ್ ಹೋಗಿ ಇನ್ನೇನಾನ ಆದಾತು ಎಡವಟ್ಟು. ಸುಮ್ನೆ ಯಾಕೆ? ಅಲ್ಲ ಕಣೆ ಗೌರಿ, ಅಲ್ಲ ಕಾಲ್ ಮುರ್ಸವಳೆ ಇವಳು ನೇತ್ರಿ. ನಿಮ್ಮ ಅಣ್ಣಯಿಂದ ನೀನ್ ನೋಡಿರೆ ಹಿಂಗ್ ಹೇಳ್ತಾ ಇದೆಯಲ್ಲ, ಎಲ್ಲ ಮರ್ತು ಬಿಡು ಅಂತಾನೆ. ನೋಡಮ್ಮ, ಅವ್ರ ತಾತ ಸರಿ ಇಲ್ಲ ಮೊದ್ಲೇನೆ. ಗನ್ನೆಲ್ಲ ಇಕ್ಕೊಂಡಿತ್ತಂತೆ ಅವ್ರ ತಾತ. ಅದಕ್ಕೇನೆ ನೀನ್ ಈ ವಿಷಯನ ಊರಲ್ಲಿ ಹೇಳಿ ಅತ್ಗೆ ಆಮೇಲೆ ಅವ್ರನ್ನ ಬಾಯಿಗೆ ಬಂದಂಗೆ ಅಂದು ನೇತ್ರಿಗೆ ಏನಾದ್ರೂ ಮಾಡಕ್ ಬಂದು ಆಮೇಲೆ ಯಾರ್ಗಾನ ಏನಾನ ಹೆಚ್ಚು ಕಮ್ಮಿ ಆಗಿ ನಿನ್ ಮಗುಗೋ ಸೊಸಿಗೋ ಜೀವಕ್ಕೆ ಅಪಾಯ ಆದತು ಅಂತ ನಾನು ಒಳ್ಳೇದು ಹೇಳ್ತಾ ಇರೋದು. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೂನು ತವ್ರ ಮನೆಯವರು ಚೆನ್ನಾಗಿರ್ಲಿ ಎಂಬುದು ಆಸೆ ಐತಿ. ಹಂಗ ಕಣಮ್ಮ, ಅವ್ರ ತಾತಗೆ ಎಲ್ಲ ಗೊತ್ತಂತೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲನ ಪೊಲೀಸ್ನವರು ಎಲ್ಲರೂ ಗೊತ್ತಂತೆ. ಅದಕ್ಕೇನೆ ಏನು ಬೇಡ ಕಣಮ್ಮ, ಸುಮ್ನೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಅಣ್ಣಗೆ ಆಮೇಲೆ ಈಗಲೇ ಕಾಲ್ ಮುರಕಿದ್ದಾರೆ. ಆಮೇಲೆ ನೀನ್ ಈ ವಿಷಯ ಹೇಳಿ ಅವ್ರಿನ್ನ ದೊಡ್ಡ ರಂಪ ರಾಮಾಯಣ ಮಾಡಕ್ ಹೋಗಿ ಕಂಪ್ಲೇಂಟ್ ಅಂತ ಹೋಗಿ ಆಮೇಲೆ ಇವ್ರ ತಾತ ಏನಾದ್ರೂ ಅಣ್ಣನ ಜೀವಕ್ಕೇನೆ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರ ಗತಿ ಅವಾಗ? ನಿನ್ ಯಾರು ನೋಡ್ಕೊಂತಾರೆ? ನಮ್ಮ ಮನೆಗೆ ಆಶ್ರಯನೇ ಇಲ್ದಂಗೂ ಆಗುತ್ತೆ ಅಣ್ಣ ಹಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ವಿಷಯನ ಇಲ್ಲಿಗೆ ಮರ್ತ್ ಬಿಡು, ಏನು ಹೇಳಕ್ ಹೋಗ್ಬೇಡ. ಕಣ್ಕೆಂಚಕಯ್ಯ, ಗೌರಿ ಹೇಳ್ದಂಗೆ ಕೇಳು. ಏನಾದ್ರೂ ನೀನು ಈ ವಿಷಯನ ಎಲ್ಲಾದ್ರೂ ಹೇಳಿದ್ರೆ ನಮ್ಮ ತಾತಗೇನಾದ್ರೂ ಗೊತ್ತಾದ್ರೆ ಅಷ್ಟೇನೆ, ನಿನ್ನೂ ಸುಮ್ಮನೆ ಬಿಡಲ್ಲ ಅವರು. ಏನೋ ಎಚ್ಚರಿಕೆ ಆಗಿರ್ಲಿ, ಇಲ್ಲಿಗೇನೆ ತಿತ್ಕೊಂತಾರೆ ಏನೋ ನೋಡೋಣ ಅದೇಲಿ ಕಾಲ್ ಮುರಿದು ಅಂತ ಹೇಳಿ ನಮ್ಮ ತಾತ ಬರೀ ಕಾಲ್ ಮುರಿಯಕ್ಕೆ ಹೇಳಿದ್ರು ಅಷ್ಟೇನೆ. ಏನಾದ್ರೂ ನೀವು ಈ ವಿಷಯನ ದೊಡ್ಡದ್ ಮಾಡಕ್ ಹೋದ್ರೆ ಏನು ಇಲ್ಲ, ಜೀವಕ್ಕೆ ಅಪಾಯ ಆಗುತ್ತೆ. ಹುಷಾರಾಗಿರ್ರಿ. ಅಯ್ಯೋ, ನನ್ ಮಗನ್ ಜೀವಕ್ಕೆ ಏನು ಅಪಾಯ ಆಗ್ಬಾರ್ದು. ಅವನ್ ಚೆನ್ನಾಗಿರ್ಬೇಕು. ಅವನ್ ಚೆನ್ನಾಗಿದ್ರೆ ನಮ್ಮನ್ನೆಲ್ಲ ನೋಡ್ಕೊಂಬಕ್ ಆಗದು. ಅದಕ್ಕೆ ಕಣಮ್ಮ ನಾನು ಹೇಳ್ತಾ ಇರೋದು, ಏನು ಹೇಳಕ್ ಹೋಗ್ಬೇಡ ಅಂತಾನ. ಈಗ ಬ್ಯಾಗ್ ತಕೊಂಡು ನಡಿ, ಮನೆಗೆ ಹೋಗೋಣ. ನಾಳೆಗೆ ಹೋಗಿವೆ ಅಂತೆ ನಿಧಾನಕ್ಕೆ. ಕರ್ಕೊಂಡೋಗಿ ಗೌರಿ, ಕರ್ಕೊಂಡೋಗಿ ನಿಮ್ಮ ಅಮ್ಮಗೆ ಚೆನ್ನಾಗಿ ಬುದ್ಧಿಗೆ ಹೇಳಿ ಊರಿಗೆ ಕಳ್ಸು. ಯಾರ ತಗನ ಬಾಯ್ ಬಿಟ್ರೆ ಏನು ಇಲ್ಲ. ಈ ಕೆಂಚಮ್ಮ ಫುಲ್ ಎದ್ರಿಕೊಂಡಿದ್ದಾಳೆ. ಎದ್ರಿಸಿರೋದಕ್ಕೆ ಯಾರ ತಗೋ ಹೇಳಲ್ಲ ಬಿಡು. ಇಷ್ಟೊಂದು ಎದ್ರಿಕೊಂಡವಳೆ ಅಂದ್ರೆ ಯಾರ ತಗೋ ಹೇಳಲ್ಲ ಈ ವಿಷಯನ. ಓಕೆ ಸ್ನೇಹಿತರೆ, ಈ ಕಥೆ ಇನ್ನೂ ಮುಂದುವರಿಯುತ್ತೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.